ಕಣ್ಣಿದೆ ಅಲ್ವಾ, ನನ್ನ ಕಣ್ಣನ್ನು ನೋಡಿ. ತುಂಬಾ ಫೈನಲಿಸ್ಟ್ ಕಂಟೆಂಡರ್ ಆಗಿ ಆಯ್ಕೆಯಾಗಿದ್ದೀರಿ. ಬಿಳಿ ಹೊಲ ಕರಿ ಬೀಜ ಬಿತ್ತೋ ಬಲ ಜಾಡ ಹತ್ತಿ. ಸರಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಮಸ್ಕಾರ ಎಲ್ಲ ಬಿಗ್ ಬಾಸ್ ವೀಕ್ಷಕರಿಗೆ. ಬಿಗ್ ಬಾಸ್ ಸೀಸನ್ 12 ಎಲ್ಲ ಕಂಟೆಸ್ಟೆಂಟ್ ಸಖತ್ತಾಗಿ ಆಡ್ತವ್ರೆ. ಆದರೆ ಅದರಲ್ಲಿ ಮಲ್ಲಮ್ಮ ಬಿಗ್ ಬಾಸ್ಗೆ ಒಂದು ಟಾಸ್ಕ್ ಕೊಡ್ತಾರೆ, ಒಂದು ಒಗಟನ್ನ ಬಿಡಿಸಿ ಅಂತ. ಬೇಲಿ ಹೊಲ ಕರಿ ಬೀಜ ಬಿತ್ತೋ ನನ್ನ ಜಾಣ ಅಂತೇಳಿ. ಅದಕ್ಕೆ ಬಿಗ್ ಬಾಸ್ ಹತ್ತಿ ಅಂತ ಹೇಳ್ತಾರೆ. ಬಟ್ ಹತ್ತಿ ರಾಂಗ್ ಆನ್ಸರ್ ಆಗಿರುತ್ತೆ. ಕರೆಕ್ಟ್ ಆನ್ಸರ್ ಏನಪ್ಪ ಅಂದರೆ ಅದು ಕಣ್ಣು. ಅದಕ್ಕೆ ಬಿಗ್ ಬಾಸ್ ಹೇಳ್ತಾರೆ, ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಚಾಲೆಂಜ್ ಕೊಟ್ಟಿದ್ದೀರಾ ಮಲ್ಲಮ್ಮ ನೀವು ಅಂತ ಹೇಳ್ಬಿಟ್ಟು. ಬಿಳಿ ಹೊಲ ಕರಿ ಬೀಜ ಬಿತ್ತೋ ಬಲ ಜಾಡ ಹತ್ತಿ. ಸರಿ ಸಖತ್ತಾಗಿ ನಡೀತೈತೆ. ಮಲ್ಲಮ್ಮ ಮಾತ್ರ ಸಖತ್ತಾಗಿ ಆಡ್ತಾರೆ, ಒಳ್ಳೆ ಎಂಟರ್ಟೈನರ್ ಅಂತ ಹೇಳ್ಬೋದು. ನಿಮಗೆ ಯಾರು ಗೆಲ್ಬೇಕು ಅನ್ಸುತ್ತೋ ಅವ್ರಿಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೂ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಅವ್ರದ್ದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಇದು ಮುಂಚೆಯಿಂದನೂ ಮುಂಚೆ ಬಿಗ್ ಬಾಸಿಂದನೂ ಈ ಕಾನ್ಸೆಪ್ಟನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಯಾವುದಪ್ಪ ಅಂದರೆ ರಾಜ ಮತ್ತು ಸೇವಕ ಅಂತ ಹೇಳ್ಬಿಟ್ಟು ಆವಾಗಿಂದನೂ. ಆದರೆ ಅದು ಈಗ ಅಶ್ವಿನಿ ಮೇಡಮ್ಗೆ ಮತ್ತು ಧನುಷ್ ಅವ್ರಿಗೆ ಒಂಚೂರು ಜಗಳ ಕ್ಲಾಶ್ ಉಂಟಾಗ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಅದೆಲ್ಲ ಬಿಟ್ಟರೆ ಗಿಲ್ಲಿಗೆ ಎಲ್ಲರೂ ಒಂಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಮನೆಯಲ್ಲಿ. ಅಥವಾ ಗಿಲ್ಲಿನೇ ಈ ಥರ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅಂತಲೇ ಗೊತ್ತಿಲ್ಲ. ಅಶ್ವಿನಿ ಮೇಡಮ್ಗೂ ಗಿಲ್ಲಿಗೂ ಆಗ್ತಾನೇ ಇಲ್ಲ. ಅವನೇನೋ ಒಂಥರ ತಪ್ಪು ಮಾಡೋ ಥರನೇ ಇಂಡಿಕೇಟ್ ಮಾಡ್ತವ್ರೆ ಎಲ್ಲರೂ. ಬಟ್ ಗೊತ್ತಿಲ್ಲ ಗಿಲ್ಲಿ ಯಾಕೆ ಹಿಂಗೆ ಆಡ್ತವ್ರೆ ಅಂತ ಹೇಳ್ಬಿಟ್ಟು. ಅವ್ರು ಏನು ಮಾಡಿದ್ರೇನು ತಪ್ಪು ಅಂತ ಇಂಡಿಕೇಟ್ ಆಗ್ತಾ ಇದೆ ಎಲ್ಲ ಕಡೆಗೂ. ಇಟ್ಸ್ ಓಕೆ, ಅವರೊಬ್ಬರು ಒಳ್ಳೆ ಎಂಟರ್ಟೈನರ್ ಆಗಿದ್ದಾರೆ. ಅದಕ್ಕೂ ಬಿಟ್ಟು ನಿಮಗೆ ಏನು ಅನಿಸುತ್ತೆ ಗಿಲ್ಲಿ ಬಗ್ಗೆ ಅಂತೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸ್ಲ್ಯಾಬ್ ಎಲ್ಲ ಗಲೀಜಾಗಿದೆ, ದರ್ಪ ತೋರಿಸಿ ನಾನು ಇಲ್ಲಿಂದ ನೋಡ್ತೀನಿ, ಮಜಾ ತಗೋತೀನಿ. ನೀವು ಸೇವಕರು ಇಲ್ಲಿ ನನ್ನ ಕಣ್ಣಿದೆ ಅಲ್ವಾ, ನನ್ನ ಕಣ್ಣನ್ನು ನೋಡಿ. ಸೇವಕರಿಗೆ ಸೇವಕರು ಬೇಕಾಗಿಲ್ಲ. ನಾವು ನೀವು ಒಂದೇ ಅಲ್ಲ. ನೀವು ಗಿಲ್ಲಿ ತುಂಬಾ ನನ್ನ ನೋಡಿ ನಿನ್ನಿಂದಾನೇ ನಮ್ಗೆಲ್ಲ ಊಟ ಕಿತ್ಕೊಂಡಿದ್ದು. ಪಶ್ಚಾತ್ತಾಪ ಇದೆಯಾ ನಿಮ್ಮಿಬ್ಬರಿಗೂ? ಹಾಗೂ ನವರಾತ್ರಿ ದಸರಾ ಹಬ್ಬ ಇರೋದ್ರಿಂದ ಇವತ್ತು ತಾಯಿ ಚಾಮುಂಡೇಶ್ವರಿಯ ದಸರಾ ಅಂಬಾರಿ ಜಂಬೂ ಸವಾರಿ ನಡೀತೈತೆ. ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಸಕಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಇದರಲ್ಲಿ ಒಳ್ಳೆ ಫಸ್ಟ್ ಫೈನಲಿಸ್ಟ್ ಆಗಿ ಮಲ್ಲಮ್ಮ ಅವರು ಹೊರಗಡೆ ಬಂದಿರೋದು ಎಲ್ರಿಗೂ ತುಂಬ ಒಳ್ಳೆಯ ವಿಷಯ. ಮಲ್ಲಮ್ಮ ಗೆಲ್ತಾರ ಅಂತ ನೋಡೋಣ ಬನ್ನಿ. ಆದರೂ ಮಲ್ಲಮ್ಮ ಫಸ್ಟಿಗೆ ಫೈನಲಿಸ್ಟ್ ಆಗಿರೋದು ತುಂಬ ಒಳ್ಳೇದಂತಲೇ ಹೇಳ್ಬೋದು. ಅದಕ್ಕೆ ಬಿಗ್ ಬಾಸ್ಗೆ ಥ್ಯಾಂಕ್ ಯು ಸೋ ಮಚ್. ಯಾರು ಸಪೋರ್ಟ್ ಆಗೋ ಮಾತಾಡ್ತಾ ಇಲ್ಲ, ಯಾರು ಅಗೇನ್ಸ್ಟ್ ಆಗೋ ಮಾತಾಡ್ತಾ ಇಲ್ಲ. ಇಟ್ಸ್ ಜಸ್ಟ್ ಮೈ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಸೊ ನಿಮ್ಗೆ ಏನು ಅನಿಸುತ್ತೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.